ಜೆಡಿಎಸ್ನಲ್ಲಿ ಬಂಡಾಯ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯದ ಎಚ್ಚರಿಕೆ. ಚನ್ನಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಗೋವಿಂದಹಳ್ಳಿ ನಾಗರಾಜ್ ಅವರು ರಾಜೀನಾಮೆ ನೀಡಬೇಕು. ಇಲ್ಲವೇ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗುತ್ತೇವೆ ಎಂದು ಜೆಡಿಎಸ್ ಬೆಂಬಲಿತ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಅಧ್ಯಕ್ಷ ಸ್ಥಾನ ಹಂಚಿಕೆ ಬಗ್ಗೆ ಮೊದಲೇ ಒಪ್ಪಂದ ಆಗಿದ್ದರೂ ಇವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡಲು ಗೋವಿಂದಹಳ್ಳಿ ನಾಗರಾಜ್ ಮುಂದಾಗಿಲ್ಲ. ಅಲ್ಲದೆ ಪಕ್ಷದ ವರಿಷ್ಠರಾದ ಕುಮಾರಸ್ವಾಮಿ ಅವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡುವಂತೆ ಸೂಚಿಸಿದರೂ ಅವರಿಗೂ ಜಿಎಚ್ಎನ್ ಗೌರವ ನೀಡಿಲ್ಲ. ಈ ನಿಟ್ಟಿನಲ್ಲಿ ಕೂಡಲೇ ಗೋವಿಂದಹಳ್ಳಿ ನಾಗರಾಜ್ ರಾಜೀನಾಮೆ ನೀಡಬೇಕು. ಇಲ್ಲವೇ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಮುಂದಾಗುತ್ತೇವೆ ಎಂದು ನಿರ್ದೇಶಕರುಗಳಾದ ಡಿಎನ್ಕೆ ಕುಮಾರ್, ಬೈರನರಸಿಂಹಯ್ಯ, ಮಾಗನೂರು ಗಂಗರಾಜು, ಮೋಹನ್ ಎಚ್ಚರಿಕೆ ನೀಡಿದ್ದಾರೆ. ನಿಮ್ಮ ಕ್ರಮನ ರಾಜೀನಾಮೆ ಕೊಡಬೇಕು. ಅವಿಶ್ವಾಸ ಬರ್ಬೇಕಾದ್ರೆ ನಾವು 7 ಜನ ನಾವು ಜೊತೆಗಿದ್ದೀವಿ. ಅವರ ಜೊತೆ 3 ಜನ ಇದ್ದಾರೆ, ಅವರು 3 ಜನ ಇದ್ದಾರೆ, ಇನ್ನೂ ಕೆಲವರು ಬೇರೆ ಪಕ್ಷದವರು 1-2 ಜನ ಮತ್ತು ಪಕ್ಷೇತರರು ಇವರೆಲ್ಲ ಇದ್ದಾರೆ. ನಾವು ಅವಿಶ್ವಾಸ ತರೋದಕ್ಕಿಂತ ಒಂದು ಒಳ್ಳೆ ತೀರ್ಮಾನ ಮಾಡಿ ಇದಕ್ಕೂ ಅವರು ಬಗ್ಗಿಲ್ಲ, ರಾಜೀನಾಮೆ ಕೊಡಲಿಲ್ಲ, ಅವರೇ ನಿಂತು ಮಾಡಲಿಲ್ಲ ಅಂದರೆ ಬೇರೆ ರೀತಿ ಏನು ಮಾಡಬೇಕು ಅಂತ ಎಲ್ಲ ಈಗ ಬಂದಿರುವಂಥ ನಾಯಕರುಗಳು, ನಮ್ಮ ಇನ್ನೂ ಒಂದು ಸಾರಿ ತಾಲೂಕು ನಾಯಕರುಗಳು ಜೊತೆ ಇರುವಂಥವರು, ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರು ಇವರೆಲ್ಲರೂ ಇನ್ನೂ ಒಂದು ಸಾರಿ ತೀರ್ಮಾನ ತಗೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತೀವಿ.